ಹುಣಸೆ ಹುಳಿ 125 ಗ್ರಾಮ್, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, 50 ml ತೆಂಗಿನ ಎಣ್ಣೆ, 1 ಚಮಚ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿ ಲೀವ್ಸ್ ತುಂಬ ಬೇಕಾಗುತ್ತೆ. ಒಂದು 10 ದಂಟಿರುವ ಎಲೆಗಳನ್ನು ಬಳಸಬೇಕಾಗುತ್ತೆ. ಅದೇ ರೀತಿ ಬೆಳ್ಳುಳ್ಳಿ 2 ಪೂರ್ತಿ ಬೇಕಾಗುತ್ತೆ. ಬೆಲ್ಲನೂ ತುಂಬ ಬೇಕಾಗುತ್ತೆ. ಅರ್ಧ kg ಬೆಲ್ಲ ಅಂತಲೇ ಇಟ್ಕೋಬೋದು. ಇನ್ನು ಇದು ಮೆಣಸು ಮೊದಲೇ ನಾವು ಹುರಿದಿಟ್ಕೊಂಡಿದ್ದೀವಿ. ಇದು 125 ಗ್ರಾಮ್ ಮೆಣಸು. ನಾಲ್ಕು ಗ್ಲಾಸ್ ನೀರಿಟ್ಟು ಅದಕ್ಕೆ ಬೆಲ್ಲ, ಉಪ್ಪು, ಹಾಗೆಯೇ ಹುಣಸೆ ಹುಳಿ ಇದೆಲ್ಲವನ್ನು ಹಾಕಿ ಈಗ ಬೇಯಿಸ್ತಾ ಇದ್ದೀವಿ. ಬೆಲ್ಲ, ಹುಳಿ, ಉಪ್ಪು ಹಾಕಿ ಏನು ಬೇಯಕ್ಕಿಟ್ಟಿದ್ದೀವೋ ಅದು ಬೆಂದಾಗಿದೆ. ಈಗ ಇದರ ನೀರು ಮಾತ್ರ ನಾವು ಬಳಸೋದು. ಸೊ ಇದನ್ನೆಲ್ಲ ತೆಗಿಬೇಕು ನಾವು. ಈಗ ನಾವು ಘಾಟಿ ಮೆಣಸನ್ನು ಹಾಕ್ತಾ ಇದ್ದೀವಿ ಗ್ರೈಂಡ್ ಮಾಡೋದಕ್ಕೆ. ಒಂದು ಸ್ವಲ್ಪ ನಾವು ಮಿಕ್ಸಿಲಿ ಅದನ್ನು ಪುಡಿ ಮಾಡ್ಕೊಂಡಿರೋದು. ಬೇಕಾದರೆ ಈ ಕಲ್ಲಲ್ಲೇ ರುಬ್ಬೋದು, ಬಟ್ ಸುಲಭ ಆಗುತ್ತೆ ಅಂತ ನಾವು ಒಂದು ಸ್ವಲ್ಪ ಮಿಕ್ಸಿಲಿ ರುಬ್ಕೊಂಡಿದ್ದೀವಿ. ಈಗ ನೋಡಿ, ಹುಳಿ ನೀರು ಇದೆಯಲ್ವಾ, ಹುಣಸೆ ಹುಳಿ ನೀರು, ಬೆಲ್ಲ ಎಲ್ಲ ಹಾಕಿರೋದು, ಅದನ್ನೆಲ್ಲ ಈಗ ಹಾಕಿರೋದು. ಅದು ಆರಿದ ಮೇಲೆ ಹಾಕಿ ಆಮೇಲೆ ನಿಧಾನಕ್ಕೆ ರುಬ್ಬೋದಕ್ಕೆ ಶುರು ಮಾಡಿ. ಸ್ವಲ್ಪನೇ ಈ ನೀರನ್ನು ಹಾಕ್ತಾ ಹೋಗಬೇಕು. ರುಬ್ಬೇಕಾದ್ರೆ ಅದು ಗಟ್ಟಿಯಾದಾಗ ಈ ನೀರನ್ನು ಬಳಸ್ಕೋಬೇಕು. ಒಂದು 5ರಿಂದ 10 ಹಸಿ ಬೆಳ್ಳುಳ್ಳಿ ಈಗ ಸೇರಿಸ್ಕೊಳ್ಳೋದು. 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ. ಇದನ್ನು ಮತ್ತೆ ಚೆನ್ನಾಗಿ ರುಬ್ಕೋಬೇಕು. ಎಣ್ಣೆಯಲ್ಲಿ ಹುರಿದ ಬೆಳ್ಳುಳ್ಳಿ, ಸಾಸಿವೆ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತಿದ್ದೀನಿ. ನುಣ್ಣಗೆ ರುಬ್ಕೊಂಡ್ಮೇಲೆ ತೆಗಿಬೇಕು. ಗ್ರೈಂಡ್ ಮಾಡಿದ್ಮೇಲೆ ಇದನ್ನು ನಾವು ಕುದಿಸ್ಬೇಕು. ಯಾಕಂದರೆ ಇದನ್ನು ನಾವು 1 ತಿಂಗಳವರೆಗೆ ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಅಥವಾ ಫ್ರಿಜ್ಜಲ್ಲೂ ಇಟ್ಕೋಬೋದು, ಅಥವಾ ಅವಾಗವಾಗ ಬಿಸಿ ಮಾಡ್ತಾನೂ ಯೂಸ್ ಮಾಡ್ಬೋದು. ದೋಸೆ, ಚಪಾತಿ, ಕಡುಬು ಏನಕ್ಕೂ ಕೂಡ ಇದನ್ನು ತಿನ್ಬೋದು. ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿನ್ನೋದು ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಕುದಿಸಿ ಆರಿದ ಮೇಲೆ ಈಗ ನಾವು ತೆಂಗಿನ ಎಣ್ಣೆ ಸೇರಿಸ್ಕೊತಾ ಇರೋದು. ತುಪ್ಪ ಬೇಕಾದರೂ ಸೇರಿಸ್ಕೋಬೋದು. ಈಗ ಜೈನ್ ಉಪ್ಪಿನಕಾಯಿ, ಮೆಣಸಿನ ಗಟ್ಟಿ, ಮುಂಚಿದ ಗಟ್ಟಿ ರೆಡಿಯಾಗಿದೆ.